ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ಆತ್ಮೀಯ ವೀಕ್ಷಕರೇ, ವೆಲ್ಕಮ್ ಟು ಸುಮನ್ ಟಿವಿ. ಧರ್ಮಸ್ಥಳದಿಂದ ಕ್ಷಣ ಕ್ಷಣದ ಮಾಹಿತಿ ನೀಡಲು ಸುಮನ್ ಟಿವಿ ಚಿಕ್ಕಬಳ್ಳಾಪುರ ತಂಡ ಕಳೆದ 2 ದಿನಗಳಿಂದ ಖುದ್ದು ಧರ್ಮಸ್ಥಳದಲ್ಲಿ ಮೊಕಾಂ ಹೂಡಿದೆ. ನಿನ್ನೆ ಭೀಮಾ ಎಂಬ ಅನಾಮಿಕ ವ್ಯಕ್ತಿ ಗುರುತಿಸಿದ್ದ 6 ಮತ್ತು 7, 8ನೇ ಪಾಯಿಂಟ್ಗಳಲ್ಲಿ ಉತ್ಖನನ ಕಾರ್ಯ ನಡೆದಿತ್ತು. 6ನೇ ಪಾಯಿಂಟ್ ಅನ್ನು ಬಿಟ್ಟರೆ 7 ಮತ್ತು 8ನೇ ಪಾಯಿಂಟ್ನಲ್ಲಿ ಯಾವುದೇ ದೇಹದ ಅವಶೇಷಗಳು ಕಂಡುಬಂದಿಲ್ಲ. ಆಗಸ್ಟ್ 2ನೇ ತಾರೀಕಾದ ಇಂದು ಭೀಮಾ ಎಂಬ ಅನಾಮಿಕ ವ್ಯಕ್ತಿ ಗುರುತಿಸಿರುವ 9ನೇ ಪಾಯಿಂಟ್ ಉತ್ಖನನದ ಕೆಲಸ ಈಗ ತಾನೇ ಪ್ರಾರಂಭವಾಗಿದೆ. ಇದರ ಮಧ್ಯೆ ಭೀಮಾ ತಾನು ಹೆಣಗಳನ್ನು ಹೂಳುವಾಗ ತನ್ನ ಜೊತೆ ಇನ್ನೊಬ್ಬ ಪೊಲೀಸಿನವರು ಭಾಗಿಯಾಗಿದ್ದರು ಎಂಬ ಶಾಕಿಂಗ್ ಹೇಳಿಕೆಯನ್ನು ಕೂಡ ಎಸ್ಐಟಿ ತಂಡದ ಮುಂದೆ ಕೊಟ್ಟಿದ್ದಾನೆ. ಇದರಿಂದ ಎಸ್ಐಟಿ ತಂಡ 1995ರಲ್ಲಿ ಧರ್ಮಸ್ಥಳದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ನಿವೃತ್ತಿ ಹೊಂದಿರುವ ಪೊಲೀಸರನ್ನು ಸೇರಿ ಎಲ್ಲರಿಗೂ ಬುಲಾವ್ ಕೊಟ್ಟಿದೆ ಎನ್ನಲಾಗಿದೆ. 9ನೇ ಪಾಯಿಂಟ್ನಲ್ಲಿ ಅಗೆತ ಈಗಷ್ಟೇ ಪ್ರಾರಂಭವಾಗಿದೆ. ಅಗೆತದ ಸ್ಥಳಕ್ಕೆ ಭೀಮಾ ಎಂಬ ಅನಾಮಿಕ ವ್ಯಕ್ತಿ ಬಂದು ಇಳಿದಿದ್ದನ್ನು ನೀವಿಲ್ಲಿ ನೋಡ್ತಿದ್ದೀರಿ. ಧರ್ಮಸ್ಥಳದಿಂದ ಸುಮನ್ ಟಿವಿ ಚಿಕ್ಕಬಳ್ಳಾಪುರ ತಂಡ ಪ್ರಸಾರ ಮಾಡುತ್ತಿರುವುದು ನೇರ ಪ್ರಸಾರದ ದೃಶ್ಯಾವಳಿಗಳು. ಕ್ಷಣ ಕ್ಷಣದ ಮಾಹಿತಿ ನಿಮಗೆ ನೀಡಲು ನಿಮ್ಮ ಸುಮನ್ ಟಿವಿ ಚಿಕ್ಕಬಳ್ಳಾಪುರ ತಂಡ ಕಳೆದ 2 ದಿನಗಳಿಂದ ಧರ್ಮಸ್ಥಳದಲ್ಲಿಯೇ ಬಿಡಾರ ಹೂಡಿದೆ. ಇದು ನಿಮ್ಮ ಸುಮನ್ ಟಿವಿ ಚಿಕ್ಕಬಳ್ಳಾಪುರ ತಂಡದ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು. ಎಸ್ಐಟಿ ತಂಡದಿಂದ ಇಂದು 9ನೇ ಪಾಯಿಂಟು ಸೇರಿ ಇನ್ನೆಷ್ಟು ಪಾಯಿಂಟುಗಳಲ್ಲಿ ಡಿಗ್ಗಿಂಗ್ ಮಾಡಲಾಗುವುದು ಎಂದು ಕಾದು ನೋಡಬೇಕಿದೆ. ಸದ್ಯ ಧರ್ಮಸ್ಥಳದ ಈ ಕಾರ್ಯಾಚರಣೆಯ ಸ್ಥಳದಲ್ಲಿ ಈಗಾಗಲೇ 100 ಸ್ಥಳೀಯರು ಜಮಾವಣೆಯಾಗಿದ್ದಾರೆ. ಸ್ಥಳೀಯರು ಇಷ್ಟು ಹೆಚ್ಚಿನ ಮಟ್ಟಿಗೆ ಜಮಾವಣೆಯಾಗಿರುವುದನ್ನು ನೋಡಿದರೆ ಬಿಗುವನ ವಾತಾವರಣ ಕಾಣುತ್ತಿದೆ. ಸ್ಥಳೀಯರಿಂದ ತನಿಖೆಗೆ ಅಡ್ಡಿಪಡಿಸುವಂತಹ ಏನಾದರೂ ಸನ್ನಿವೇಶಗಳು ನಡೆಯಬಹುದೆಂಬ ಅನುಮಾನ ಕಾಡಲು ಆರಂಭಿಸಿದೆ. ನೋಡುತ್ತಲೇ ಇರಿ ಸುಮನ್ ಟಿವಿ ಚಿಕ್ಕಬಳ್ಳಾಪುರ. ಈ ದಿನದ ಇಡೀ ಕಾರ್ಯಾಚರಣೆಯ ಮಾಹಿತಿಯನ್ನ ಸದಾ ನಿಮಗೆ ನೀಡುತ್ತಲೇ ಬರುತ್ತಿರುತ್ತದೆ.